Hello everyone, welcome to Sankalp once again. So today here we have the chapter prescribed for the NMMS, that is ratio, proportion and average. ಅಂದ್ರೆ ಅನುಪಾತ, ಸಮಾನುಪಾತ ಮತ್ತು ಸರಾಸರಿ ವ್ಯಾಲ್ಯೂಸ್. ಓಕೆ, ಸೊ ರೇಷಿಯೋ ಪ್ರಪೋರ್ಷನ್ ನಮಗೆ ಫಾರ್ಮುಲಾ ಎಲ್ಲ ಗೊತ್ತು. ಆವರೇಜ್ ವ್ಯಾಲ್ಯೂ ಅಂದ್ರೆ ಗೊತ್ತು. ಆವರೇಜ್ ಇಸ್ ನಥಿಂಗ್ ಬಟ್ ಮೀನ್ ವ್ಯಾಲ್ಯೂ, ಹೌದಾ? ಸೊ ಇಫ್ ಯು ಹ್ಯಾವ್ ಸಮ್ ನಿಮ್ಗೆ ಒಂದು 6 ಸಬ್ಜೆಕ್ಟ್ಸ್ ಇರುತ್ತೆ. ಆವರೇಜ್ ವ್ಯಾಲ್ಯೂ ಫೈಂಡ್ ಮಾಡಿ ಅಂದ್ರೆ ಏನ್ ಮಾಡ್ತೀರಾ? ಯು ವಿಲ್ ಆಡ್ ಆಲ್ 6 ಸಬ್ಜೆಕ್ಟ್ಸ್, ಯು ವಿಲ್ ಡಿವೈಡ್ ಬೈ 6, ಸಿಂಪಲ್ ಆವರೇಜ್. ಆಮೇಲೆ ರೇಷಿಯೋ ಪ್ರಪೋರ್ಷನ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್, MCQ ಪ್ರಾಬ್ಲಮ್ಸ್ ನೋಡೋಣ ಇವತ್ತು, 1 by 1. ಓಕೆ, ಎಸ್. ಸೊ ದ ಫಸ್ಟ್ ಕ್ವೆಶನ್, ಏನ್ ಹೇಳ್ತಾರೆ? ಇದು ರೇಷಿಯೋ ಮತ್ತೆ ಪ್ರಪೋರ್ಷನ್ ಮೇಲೆ ಇರೋ ಕ್ವೆಶನ್. ದ ವೆರಿ ಫಸ್ಟ್ ಕ್ವೆಶನ್ ಏನ್ ಹೇಳ್ತಾರೆ? The ratio of monthly income and expenditure of a person is 4:3. If his monthly saving is rupees 1200, then his monthly income is, ಅಂದ್ರೆ ಒಬ್ಬ ವ್ಯಕ್ತಿಯ ಒಂದು ತಿಂಗಳ ಆದಾಯ ಮತ್ತು ಖರ್ಚಿನ ಅನುಪಾತ 4:3 ಇದ್ರೆ ಅವನ ಒಂದು ತಿಂಗಳ ಉಳಿತಾಯ 1,200 ರೂಪಾಯಿ ಆಗಿದ್ರೆ ಅವನ ತಿಂಗಳ ಆದಾಯ ಎಷ್ಟಾಗುತ್ತೆ? ಹೌದಾ? ಈಗ ನೋಡಿ, ಇನ್ಕಮ್ ಅಂದ್ರೆ ನಿಮ್ ಆದಾಯ, ಎಕ್ಸ್ಪೆಂಡಿಚರ್ ಅಂದ್ರೆ ನೀವ್ ಎಷ್ಟು ಸ್ಪೆಂಡ್ ಮಾಡ್ತೀರಾ, ಸೇವಿಂಗ್ ಅಂದ್ರೆ ಸ್ಪೆಂಡ್ ಮಾಡಿ ಆದ್ಮೇಲೆ ಉಳಿದಿರೋದು, ಕರೆಕ್ಟ್ ಅಲ್ವಾ? ಸೊ ಸೇವಿಂಗ್ ಅನ್ನ ಆರಾಮಾಗಿ ನಾವು ತಿಳ್ಕೊಬಹುದು. ಇಟ್ ವಿಲ್ ಬಿ ವಾಟ್? ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್, ಹೌದಾ? ಸೊ ನಿಮ್ದು ಇನ್ಕಮ್ ಬಂದಿರುತ್ತೆ, ಬಂದಿರೋ ಇನ್ಕಮ್ ನಲ್ಲಿ ನೀವು ಎಷ್ಟು ಸ್ಪೆಂಡ್ ಮಾಡ್ತೀರಾ, ಉಳಿದಿರೋದು ನಿಮ್ದು ಸೇವಿಂಗ್ ಆಗುತ್ತೆ, ಹೌದಾ? ಅವ್ರು ಏನ್ ಹೇಳ್ತಾ ಇದ್ದಾರೆ? ಅವ್ರದ್ದು ಸೇವಿಂಗ್ ಎಷ್ಟಿದೆ? 1200 ಇದೆ. ಓಕೆ, ಆಮೇಲೆ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ಅನ್ನೋದು ಯಾವ ರೇಷಿಯೋ ಅಲ್ಲಿ ಇದೆ? 4:3 ರೇಷಿಯೋ ಅಲ್ಲಿ ಇದೆ. ಅಂದ್ರೆ ಏನೋ ಒಂದು ಕಾಮನ್ ಫ್ಯಾಕ್ಟರ್ ಎಕ್ಸ್ ಅಂತ ಅನ್ಕೊಂಡ್ರೆ 4 times ಆಫ್ ಹಿಸ್ ಸ್ಯಾಲ್ರಿ, 4 times ಆಫ್ ಎಕ್ಸ್ ಅಷ್ಟು ಸ್ಯಾಲ್ರಿ ಇದೆ. ಆ ಸ್ಯಾಲ್ರಿಯಲ್ಲಿ 3 times ಆಫ್ ಎಕ್ಸ್ ಅವರು ಸ್ಪೆಂಡ್ ಮಾಡ್ತಾ ಇದ್ದಾರೆ, ಸರಿನಾ? ಸ್ಪೆಂಡ್ ಮಾಡಾದ್ಮೇಲೆ 1200 ಉಳಿತಾ ಇದೆ. ಹಾಗಾದ್ರೆ ಅವ್ರ ಇನ್ಕಮ್ ಎಷ್ಟು? ಹೌದಾ? ಸೊ ಫಸ್ಟ್ ಲೆಟ್ ಎಕ್ಸ್ ಬಿ ಅ ಕಾಮನ್ ಫ್ಯಾಕ್ಟರ್ ಅಂತ ಅನ್ಕೊಳ್ಳೋಣ. ಓಕೆ, ಎಕ್ಸ್ ಬಿ ಅ ಕಾಮನ್ ಫ್ಯಾಕ್ಟರ್, ಕರೆಕ್ಟ್? ಹಾಗಾದ್ರೆ ಅವ್ರದ್ದು ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ರೇಷಿಯೋ ಎಷ್ಟಿದೆ? 4:3 ಇದೆ. ಅಂದ್ರೆ ಅದೆಷ್ಟಾಯ್ತು? 4x ಆಯ್ತು, ಕರೆಕ್ಟ್ ಅಲ್ವಾ? ಸೇವಿಂಗ್ ಕೊಟ್ಟಿದ್ದಾರೆ ಎಷ್ಟಂತ? ಸೇವಿಂಗ್ ನ 1200 ಅಂತ ಕೊಟ್ಟಿದ್ದಾರೆ, ಹೌದಾ? ಸೇವಿಂಗ್ ಏನಾಗುತ್ತೆ? ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್, ಕರೆಕ್ಟ್? ದೇರ್ಫೋರ್ ಇನ್ಕಮ್ ಎಷ್ಟಿದೆ? 4x ಮೈನಸ್ ಎಕ್ಸ್ಪೆಂಡಿಚರ್ ಎಷ್ಟಿದೆ? 3x. ಇದು ಇನ್ಕಮ್ ನಲ್ಲಿ ಎಕ್ಸ್ಪೆಂಡಿಚರ್ ಹೋದ್ರೆ ಎಷ್ಟು ಉಳಿಯುತ್ತೆ? ಸೇವಿಂಗ್ ಉಳಿಯುತ್ತೆ. ಎಷ್ಟಿದೆ ಸೇವಿಂಗ್? 1200. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು? 1200. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ 1200 ಆದ್ರೆ ನಾವು ಅವ್ರದ್ದು ಇನ್ಕಮ್ ಎಷ್ಟಂತ ತಗೊಂಡಿದ್ವಿ? ಇನ್ಕಮ್ 4x ಅಂತ ತಗೊಂಡಿದ್ವಿ. ದೇರ್ಫೋರ್ ಕೇಳಿರೋ ಕ್ವಶನ್ ಇನ್ಕಮ್ ಎಷ್ಟಂತ. ಸೊ ಇನ್ಕಮ್ ಎಷ್ಟಾಗುತ್ತೆ? 4x. ಅದೆಷ್ಟಾಯ್ತು? 1200. ಅಂದ್ರೆ ಎಷ್ಟಾಯ್ತು? rupees 4800. ಸೊ ಇನ್ಕಮ್ ಎಷ್ಟು? 4800 rupees, ವಿಚ್ ಇಸ್ ಆಪ್ಷನ್ ಡಿ. ಓಕೆ,